एपीएमसीमध्ये खासगी कंपन्यांना आणून शेतकऱ्यांची फसवणूक करता कामा नये असे भारतीय कृषक समाजाचे राज्याध्यक्ष सिद्धगौडा मोदगी यांनी सांगितले। मंगळवारी बेळगाव येथे आयोजित पत्रकार परिषदेत ते बोलत होते। शेतकऱ्यांसमोरच वजन, दर ठरवणे आणि स्पर्धात्मक भाव मिळेल याची हमी द्यायला हवी असे ते म्हणाले। कृषी बाजारपेठेमध्ये कोणत्याही प्रकारचा त्रास होऊ नये, शेतकऱ्यांना सन्मानाने वागणूक मिळावी, पाणी, जेवण, अल्पोपहार, आरोग्य आणि स्वच्छतेकडे लक्ष दिले पाहिजे। तसेच शेतकऱ्यांना विश्रांतीसाठी आणि रात्री मुक्कामासाठी योग्य खोल्यांची सोय नीटनेटकी असली पाहिजे अशी मागणी त्यांनी केली। ಬೆಳಗಾವಿಯ ಎಪಿಎಂಸಿ ಕಳೆದ 3-4 ವರ್ಷಗಳಿಂದ ಕೃಷಿ ಚಟುವಟಿಕೆಗಳು ನಡೆಸದೆ, ತರಕಾರಿ ವಹಿವಾಟು ನಡೆಸದೆ ಮೋಡ ಕವಿದ ವಾತಾವರಣ ಎಪಿಎಂಸಿಯಲ್ಲಿತ್ತು। ಸರ್ಕಾರ ಮೊನ್ನೆ 15ನೇ ತಾರೀಕಿನ ದಿವಸ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯ ಪರವಾನಗಿಯನ್ನು ರದ್ದು ಮಾಡುವ ಮುಖಾಂತರ ಎಪಿಎಂಸಿ ಮಾರುಕಟ್ಟೆಗೆ ಕಳೆ ಬಂದಿದೆ, ರೈತರಲ್ಲಿ ಮಂದಹಾಸ ಮೂಡಿದೆ। ಇದರ ಬಗ್ಗೆ ಕಳೆದ 17/9/2025ರಿಂದ ಎಪಿಎಂಸಿಯ ಕೃಷಿ ಮಾರುಕಟ್ಟೆಯಲ್ಲಿ ಎಂದಿನಂತೆ ಕೃಷಿ ವಹಿವಾಟು ಪ್ರಾರಂಭ ಆಗಿದೆ। ಇದಕ್ಕೆ ಸಹಕರಿಸಿದಂತ ಕರ್ನಾಟಕ ಸರ್ಕಾರಕ್ಕೆ, ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ, ಎಪಿಎಂಸಿ ಮಾರುಕಟ್ಟೆ ಇಲಾಖೆಯ ಸಚಿವರಾದ ಶಿವಾನಂದ ಪಾಟೀಲ್ ಅವರಿಗೆ, ಭಾರತೀಯ ಕೃಷಿ ಸಮಾಜ ಸಂಘಟನೆ ಹಾಗೂ ಸಮಸ್ತ ರೈತರ ಪರವಾಗಿ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ, ಎಪಿಎಂಸಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯ ಪರವಾನಗಿ ರದ್ದುಪಡಿಸಿದ ಬಗ್ಗೆ ಈಗಾಗಲೇ ನಮ್ಮ ಮಾರ್ಗದರ್ಶಕರಾದಂತ ಸುಜಿತ್ ಮುಳಗುಂದ್ ಅವರು, ರಾಜು ಟಪ್ಪಣ್ಣವರು ತಮಗಾಗಲೇ ಖಚಿತಪಡಿಸಿದ್ದಾರೆ। ಮುಂದಿನ ಕಾರ್ಯಚಟುವಟಿಕೆ ಜೊತೆಗೆ ಈ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿದಂತ ಜಿಲ್ಲಾಡಳಿತಕ್ಕೆ ಮತ್ತು ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಿಗೆ ಮತ್ತು ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ। ಮಾನ್ಯರೇ, ಇವತ್ತು ಎಪಿಎಂಸಿಯನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ವಹಿವಾಟು, ಕೃಷಿ ಉತ್ಪನ್ನಗಳ ಮಾರಾಟ ಬಹಳ ಉತ್ತಮವಾಗಿ ಮಾರಾಟ ಆಗ್ತಾ ಇದೆ। ಇದು ರಾಜ್ಯದಲ್ಲಿ ಒಂದು ಮಾದರಿ ಆಗಬೇಕನ್ನುವಂತ ಕನಸು ಸರ್ಕಾರದ್ದು। ಇಷ್ಟೊಂದು ಹೋರಾಟ ಮಾಡಿ ಭಾರತೀಯ ಕೃಷಿಕ ಸಮಾಜ ಪ್ರತಿಭಟನೆ ಪ್ರಾರಂಭ ಮಾಡಿ, ಉಪವಾಸ ಸತ್ಯಾಗ್ರಹ ಮಾಡಿ, ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಹಾಕುವುದರ ಮುಖಾಂತರ ಭೌತಿಕವಾಗಿ, ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿ ಕೊನೆಗೆ ರೈತರು ಯಶಸ್ವಿಯಾಗಿದ್ದಾರೆ। ಈ ಹೋರಾಟದ ಯಶಸ್ವಿಯನ್ನ ಸಮಸ್ತ ರೈತರ ಪಾದಕ್ಕೆ ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದೆ। ಇವತ್ತು ಎಪಿಎಂಸಿಯನ್ನ ಪ್ರಾರಂಭ ಮಾಡಿದೀವಿ ಅಂತಂದ್ರೆ ಇದು ನಮ್ಮ ಕೆಲಸಕ್ಕೆ ಇಷ್ಟಕ್ಕೆ ಮುಗಿಲಿಲ್ಲ, ಇದನ್ನ ಬಹಳ ವ್ಯವಸ್ಥಿತವಾಗಿ ಮುಂದುವರಿಸಬೇಕು। ಇಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೀಬಾರದು ಅನ್ನೋ ಸಂಬಂಧವಾಗಿ ತಮ್ಮ ಮುಖಾಂತರ ಇಲ್ಲಿ ಎಪಿಎಂಸಿಯ ವರ್ತಕರಿಗೆ ನಾನು ಕೆಲವು ಅಂಶಗಳನ್ನು ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ। ರೈತರ ಆರ್ಥಿಕ ಸಂಕಷ್ಟ ನಿವಾರಣೆ, ರೈತರ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರದ ಮಾನದಂಡಗಳನ್ನು ಬಿಟ್ಟು ಚಟುವಟಿಕೆಯನ್ನು ಮಾಡಬಹುದಾದ ಸಂದೇಶದೊಂದಿಗೆ ಇವತ್ತು 5 ಅಂಶಗಳನ್ನು ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ। ಇದು ಎಲ್ಲರಿಗೂ ತಲುಪುವಂತೆ ತಾವು ಪ್ರಚಾರ ಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಳ್ಳೋ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ, ಮೊದಲನೇದಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ತರಕಾರಿ, ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಹಾಗೂ ಕೃಷಿ ಉತ್ಪನ್ನಗಳನ್ನು ನಡೆಸುವಂತ ವರ್ತಕರು, ದಲ್ಲಾಳಿಗಳು, ವ್ಯಾಪಾರಸ್ಥರು ರೈತರಿಂದ ಕಮಿಷನ್ ಅಥವಾ ಮುಂಗಡನ್ನು ಪಡೆಯಬಾರದು। ದರಗಳಲ್ಲಿ ಮೋಸ, ಹಮಾಲಿ ದರ ನಿಗದಿಯಾಗಬೇಕು। ಚೀಲಗಳ ಸ್ಟ್ಯಾಂಡರ್ಡ್ ತೂಕ, ಮಾರಾಟ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು। ಇದರಿಂದ
ಪಾರದರ್ಶಕ ವಹಿವಾಟಕ್ಕೆ ಅನುಕೂಲ ಆಗ್ತದೆ, ರೈತರ ವಿಶ್ವಾಸ ಗಳಿಸಲಿಕ್ಕೆ ಅನುಕೂಲ ಆಗ್ತದೆ. यावेळी अरुण कुमार अगणुरे, संजीव डंगरगावी, इरण्णा पट्टीहाळ, शेखण्णा अक्कन्नावर यांच्यासह इतर मान्यवर उपस्थित होते. संकल्प शिंदे, KMM मराठी, बेळगाव.